ಈ ರುದ್ರಮುನಿ ಯಾರು ಅಂದರೆ, ನಿಮಗೆ ಮಧುಕರ್ ಶೆಟ್ಟಿ ಅಂತ ಒಬ್ಬರು IPS ಅಧಿಕಾರಿ ಗೊತ್ತಿರ್ಬೋದು. ಕರ್ನಾಟಕ ಲೋಕಾಯುಕ್ತ ಇಲಾಖೆಯಲ್ಲಿ ಈ ವ್ಯಕ್ತಿ ಬಹಳ ದೊಡ್ಡ ಹೆಸರನ್ನು ಮಾಡಿದರು. ಈ ವ್ಯಕ್ತಿಗೆ ಒಂದು ತಂಡ ರಚನೆ ಮಾಡಿ ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಆಪ್ಷನನ್ನು ಕೊಟ್ಟಾಗ ಇವರು ಸೆಲೆಕ್ಟ್ ಮಾಡುವಂತಹ ಅಧಿಕಾರಿ ಹೆಸರು ರುದ್ರಮುನಿ. ಒಂದು ಅತ್ಯಾಚಾರದ ಪ್ರಕರಣವನ್ನು ತಿರುಚ್ತಾ ಇರುವಂತಹ ಈ ಅಯೋಗ್ಯರಿಗೆ ದಿವಂಗತ ಮಧುಕರ್ ಶೆಟ್ಟಿ ಸಾಹೇಬರ ಹೆಸರು ತಗೊಳ್ಳುವಂಥ ಯೋಗ್ಯತೆ ಇವನಿಲ್ಲ. ಇವನು ಎಷ್ಟು ತಿರುಚ್ತಾ ಇದ್ದಾನೆ ಅಂತ ಹೇಳಿದರೆ, ಮಧುಕರ್ ಶೆಟ್ಟಿ ಸಾಹೇಬರು ಬರೀ ಲೋಕಾಯುಕ್ತದಲ್ಲಿ ಇದ್ದಾಗ ಮಾತ್ರ ಹೆಸರು ಮಾಡಿದವರಲ್ಲ. ಅವರ ಟ್ರೈನಿಂಗ್ ಡೇ 1ನಿಂದ ಅವರು ದಿವಂಗತ ಆಗುವವರೆಗೂ ಕೂಡ ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರು. ಯಾವ ಪೊಲೀಸ್ ಠಾಣೆಯಲ್ಲಿ ಅವರು ಪ್ರೊಬೇಷನರ್ ಸ್ಟಾರ್ಟ್ ಮಾಡಿದ್ರು ಆಳಂದದಲ್ಲಿ, ಅದೇ ಆಳಂದ್ ಪೊಲೀಸ್ ಠಾಣೆಯಲ್ಲಿ ನಾನು ಕೂಡ ಪ್ರೊಬೇಷನರಿಯಾಗಿ ಸ್ಟಾರ್ಟ್ ಮಾಡಿದೆ ನನ್ನ ವೃತ್ತಿಯನ್ನು. ಆನಂತರ ರಾಜಭವನದಲ್ಲಿ ಅವರು ಚೀಫ್ ಸೆಕ್ಯೂರಿಟಿ ಆಫೀಸರ್ ಆದಾಗ ಅವ್ರನ್ನ ಭೇಟಿ ಕೂಡ ಆಗಿದ್ದೆ 2005ರಲ್ಲಿ. ಲೋಕಾಯುಕ್ತದಲ್ಲಿ ಮಧುಕರ್ ಶೆಟ್ಟಿ ಸಾಹೇಬರು ಅಧಿಕಾರಿ ಆದಾಗ ಬಹುಶಃ ತಮಗೆ ಗೊತ್ತಿರಬಹುದು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರ ಮೇಲೆ ರೇಡ್ ಮಾಡಿ ಅರೆಸ್ಟ್ ಮಾಡಿದಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ಇವನೇನು ಹೇಳ್ತಾ ಇದ್ದಾನಲ್ಲ ಉಂಡೆ ತಿಮ್ಮ, ರುದ್ರಮುನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಅವ್ರ ಮೇಲೆ ರಿಪೋರ್ಟ್ ಹಾಕಿದ್ರು ಮಧುಕರ್ ಶೆಟ್ಟಿ ಸಾಹೇಬರು. ಗೋಲ್ಮಾಲ್ ಮಾಡ್ತಾ ಇದ್ದಾನೆ, ತಿರುಚುತ್ತಾ ಇದ್ದಾನೆ, ಸರಿ ಇಲ್ಲ ಅಂತೇಳಿ. ಅಲ್ಲಿ ಅವನು ಮಾಡಿದಂತಹ ಕಿತಾಪತಿಗೆ CIDಗೆ ಟ್ರಾನ್ಸ್ಫರ್ ಮಾಡಿದ್ದು ಈ ಉಂಡೆ ತಿಮ್ಮನಿಗೆ ಗೊತ್ತಿಲ್ಲ. ಹೀಗಾಗಿ ಸುಮ್ಮನೆ ಮಧುಕರ್ ಶೆಟ್ಟಿ ಅಂತ ಒಬ್ಬ ದಕ್ಷ, ಇಡೀ ಪೊಲೀಸ್ ಇಲಾಖೆ ಹೆಮ್ಮೆ ಪಡತಕ್ಕಂತಹ ಅಧಿಕಾರಿಯ ಹೆಸರುಗಳನ್ನು ನಿಮ್ಮಂಥ ಹೊಲಸು ನೀಚ ಬಾಯಲ್ಲಿ ದಯವಿಟ್ಟು ಅವ್ರ ಹೆಸರು ತಗೊಂಡು ಬಂದು ಅವರಿಗೆ ಅವಮಾನ ಮಾಡಬೇಡಿ.